ರೈತರ ಸಾಲ ಮನ್ನಾ ವಿಚಾರದಲ್ಲಿ ನನ್ನ ಕಮಿಟ್ಮೆಂಟ್ ಅದರಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ಅಂತ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮುಂದಿನ ತಿಂಗಳ 5ನೇ ತಾರೀಕು ಬಜೆಟ್ ಮಂಡನೆ ಮಾಡಲು ಪ್ಲಾನ್ ಮಾಡಿದ್ದು, ಬಜೆಟ್ನಲ್ಲಿ ರೈತರು ಸಂತೋಷಗೊಳ್ಳುವ ಅಂಶ ಇರಲಿದೆ ಅಂತ ಹೇಳಿದರು. ಅಲ್ಲದೆ ಭಗವಂತನ ಇಚ್ಛೆಯಿಂದ ನಾನು ಮುಖ್ಯಮಂತ್ರಿಯಾಗಿದ್ದೇನೆ, ಆದರೆ ಅಧಿಕಾರ ವಹಿಸಿಕೊಂಡು ಇನ್ನು 20 ದಿನ ಆಗಿಲ್ಲ, ಅಷ್ಟರಲ್ಲೇ 5 ವರ್ಷದ ಯೋಜನೆಗಳನ್ನು ಒಂದು ದಿನದಲ್ಲೇ ಪೂರೈಸಬೇಕು ಅಂದರೆ ಹೇಗೆ ಅಂತ ಪ್ರಶ್ನಿಸಿದರು. ಇನ್ನು ಮೈಸೂರಿನ ಬದಲು ರಾಮನಗರದಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ರೀತಿಯ ದೊಡ್ಡ ಫಿಲ್ಮ್ ಸಿಟಿ ಮಾಡಬೇಕು ಎಂಬ ಚಿಂತನೆ ಇದೆ. ಇದಕ್ಕಾಗಿ 500ರಿಂದ 1,000 ಎಕರೆ ಭೂಮಿ ನೀಡಲು ನಿರ್ಧರಿಸಿದ್ದು, ಇದರ ಮುಂದಾಳತ್ವವನ್ನು ಅಂಬರೀಶ್ ವಹಿಸಬೇಕು. ಬಜೆಟ್ ನಾನು ಮಂಡನೆ ಮಾಡ್ತಾ ಇದ್ದೇನೆ, ಬಹುಶಃ 5ನೇ ತಾರೀಕು. ಅದಕ್ಕೆ ಈಗಾಗಲೇ ಇಲಾಖಾವಾರು ಬೆಳಗ್ಗೆಯಿಂದ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೇನೆ. ಪ್ರತಿ ಇಲಾಖೆಗಳಲ್ಲಿ ಯಾವ ರೀತಿ ಯೋಜನೆಗಳನ್ನು ತರಬೇಕು ಅಂತ ಹೇಳಿ ಎಲ್ಲರಿಗೂ ದೊಡ್ಡ ದೊಡ್ಡ ಆಸೆಗಳಿದೆ ಪ್ರತಿಯೊಂದು ಇಲಾಖೆಗಳಲ್ಲಿ. ಮತ್ತು ರಾಜ್ಯದ 6.5 ಕೋಟಿ ಜನತೆಗೆ ಇವತ್ತು ನಾನು ನಾಡಿನ ಜನತೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಆಗದೇ ಇದ್ದರು. ಯಾವುದೋ ಒಂದು ದೇವರ ಭಗವಂತನ ಇಚ್ಛೆ ಒಳಗೆ ಮುಖ್ಯಮಂತ್ರಿ ಮತ್ತಾಗಿದ್ದೇನೆ 2ನೇ ಬಾರಿ. ಎಲ್ಲರಿಗೂ ಒಂದು ಆಸೆ, ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾನೆ, ಈ ಕೆಲಸ ಆಗಬೇಕು, ಆ ಕೆಲಸ ಆಗಬೇಕು, ತಕ್ಷಣ ಇದಾಗಬೇಕು. ಇನ್ನೂ 20 ದಿವಸ ಆಗಿಲ್ಲ, ಆಗಲೇ ನಾಳೆ ಬೆಳಗ್ಗೆ ಎಲ್ಲ ಮುಗಿಸ್ಬೇಕು 5 ವರ್ಷದ್ದೆಲ್ಲ ಕಾರ್ಯಕ್ರಮಗಳು ಅಂತೇಳಿ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಏನಪ್ಪ ಇನ್ನೂ ಕಾರ್ಯಕ್ರಮಗಳು ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಅಂತ ಸ್ವಲ್ಪ ಉಸಿರಾಡಕ್ಕೆ ನನಗೂ ಅವಕಾಶ ಕೊಡಬೇಕಲ್ಲ. ರೈತರ ಸಾಲ ಮನ್ನಾ ಕದ್ದೋಡಕ್ಕಾಗತ್ತ? ನಾನು ಕದ್ದೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ರೈತ ಉಳಿದ್ರೆ ಈ ರಾಜ್ಯ ಉಳಿಯುತ್ತೆ, ಈ ದೇಶ ಉಳಿಯುತ್ತೆ. ಸಾಲ ಮನ್ನಾ ವಿಷಯದಲ್ಲಿ ಯಾರು ಏನೇ ಟೀಕೆ ಮಾಡಿದ್ರು ನನ್ನ ಕಮಿಟ್ಮೆಂಟ್ ಇವತ್ತು ಮೊದಲನೇ ಆದ್ಯತೆ ಇವತ್ತು ರೈತನ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥದ್ದೇನಿದೆ, ಅದು ಬಹುಶಃ 5ನೇ ತಾರೀಕಿನ ನಮ್ಮ ಬಜೆಟ್ನಲ್ಲಿ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಅವರದೇ ಆದಂಥ ಛಾಪ್ ಮೂಡಿಸಿರ್ತಕ್ಕಂಥ ಮತ್ತು ರಾಜಕಾರಣದಲ್ಲೂ ಅದು ಒಂದು ರೀತಿಯ ಹೊಸ ಸ್ಟೈಲ್ ಅವ್ರದ್ದು. ಬೇರೆಯವ್ರ ಕೈಯಲ್ಲಿ ಆ ಸ್ಟೈಲ್ ಮಾಡಲಿಕ್ಕೆ ಆಗೋದಿಲ್ಲ, ಅರ್ಗಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಅವ್ರ ರೀತಿಯಲ್ಲಿ ರಾಜಕಾರಣದಲ್ಲಿ ನಾನೇನು ಗಮನಿಸಿದ್ದೇನೆ, ಅತ್ಯಂತ ಆತ್ಮೀಯರಿದ್ದಾರೆ. ಒಂದು ಕಾಲದಲ್ಲಿ ನಾನು ಅವರ ಅಭಿಮಾನಿ ಇದ್ದೆ, ಈ ಕೂಡ ಇದ್ದಾಗ. ಡಾಕ್ಟರ್ ಅಂಬರೀಷ್ ಅವರೇ ಬಹುಶಃ ನನ್ನಲ್ಲಿ ಒಂದು ಮಾನವೀಯತೆ ಅಂತಕ್ಕಂಥದ್ದನ್ನು ಬೆಳಿಬೇಕಾದ್ರೆ ನನ್ನ ವೃತ್ತಿದಲ್ಲಿ ಒಂದು ನನ್ನ ತಂದೆ ತಾಯಿ, ಅದು ಬಿಟ್ಟರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತಕ್ಕಂಥದ್ದನ್ನು ಇವತ್ತು ನಾನು ಸ್ಮರಿಸ್ಕೊತೀನಿ. ಹಲವಾರು ನಿರ್ಮಾಪಕರುಗಳು ನಮ್ಮ ಈಗಿನ ಉದಯೋನ್ಮುಖ ನಟರುಗಳೆಲ್ಲ ಏನಿದ್ದಾರೆ, ದರ್ಶನ್ ಇರ್ಬೋದು, ಶಿವರಾಜ್ ಕುಮಾರ್ ಅವರು ಇರ್ಬೋದು, ಪುನೀತ್ ಇರ್ಬೋದು, ಯಶ್ ಅವರು ಇರ್ಬೋದು, ಅಂಬರೀಷ್ ಅಣ್ಣ ಎಲ್ಲರಿಗಿಂತ ನಿನ್ನ ಕಾಲ ಬೇರೆ ಬಿಡೋಣ, ನಿನ್ನ ಕಾಲ ಬೇರೆ ಇತ್ತು ನನಗೆ. ಯಾಕೆಂದರೆ ಇವತ್ತು ನಾನು ಮರ್ತಿಲ್ಲ, ನಾನು ಚಿತ್ರದ ಹಂಚಿಕೆದಾರನಾಗಿದ್ದು 3 ಹ್ಯಾಟ್ರಿಕ್ ಚಿತ್ರಗಳನ್ನು ಬಿಡುಗಡೆ ಮಾಡಿದ್ದು ಅಂಬರೀಷ್ ಅಣ್ಣಂದೇನೆ. ಮೊದಲನೇ ಚಿತ್ರ ಇಂದ್ರಜಿತ್ತು, 2ನೇ ಚಿತ್ರ ಒಂಟಿ ಸರಗ, 3ನೇ ಚಿತ್ರ ನಮ್ಮೂರ ಹಂಬೀರ. ನೀವೆಲ್ಲ ಕೂತು ಚರ್ಚೆ ಮಾಡಿ. ಇಲ್ಲೊಬ್ಬ ನಮ್ಮ ದಿಗ್ಗಜ ಏನಿದ್ದಾರೆ ಈಗ, ಬರೀ ಕಲಾವಿದರ ಸಂಘದ ಬಿಲ್ಡಿಂಗ್ ಕಟ್ಟಿದ ತಕ್ಷಣ ಸಮಾಧಾನ ಆಗಬಾರ್ದು. ಕೇಳಿಸ್ಕೊಳ್ಳೋಣ, ಇಲ್ಲಿ ಬರೀ ಕಲಾವಿದರ ಸಂಘದ ಬಿಲ್ಡಿಂಗ್ ಕಟ್ಟುತ್ತೆ ಅಂತ ಅಷ್ಟು ಸಂತೋಷ ಪಡಬೇಡ ಕಣೋಣ. ನೀವು ಮಾಡ್ಬಿಡೋಕ್ಕಾಗಿರೋ ಕೆಲಸ ಇವತ್ತು ಒಂದು ದೊಡ್ಡ ಮಟ್ಟದ ಚಿತ್ರನಗರಿಯನ್ನು ಕಟ್ಟತಕ್ಕಂಥ ವಿಷಯದಲ್ಲಿ ಲೀಡ್ ತಗೋಬೇಕು. ನಾನು ಅಂಬರೀಷ್ ಅಣ್ಣಿಗೆ ಹೇಳ್ತಕ್ಕಂಥದ್ದು